ಕುಮಟಾ ತಾಲೂಕಿನ ಹೊಳೆಗದ್ದೆ ಸಮೀಪದ ಸುರಭಿಕಟ್ಟೆ ಭಾಗದಲ್ಲಿ ನೀರು ಹರಿದು ಹೋಗುವ ಚಾನೆಲ್ ಐಆರ್ಬಿ ಎಡವಟ್ಟಿನ ಕೆಲಸದಿಂದ ಮುಚ್ಚಿ ಹೋಗುವ ಭೀತಿಯಲ್ಲಿದೆ. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯುವಿಕೆ ಸಾಧ್ಯವಿಲ್ಲದೆ ಸುತ್ತಮುತ್ತಲಿನ 5-6 ಗ್ರಾಮಗಳು ಜಲಾವೃತವಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಹೊಳೆಗದ್ದೆ ಟೋಲ್ ಗೇಟ್ ಕೆಳಭಾಗದಲ್ಲಿರುವ ಈ ಪ್ರದೇಶದಲ್ಲಿ ಉಂಟಾಗಿರುವ ಸಮಸ್ಯೆ ಬಗ್ಗೆ ವಿವರಿಸಿದ ದೇವಗಿರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಸ್.ಟಿ. ನಾಯ್ಕ್ ಅವರು, ಹೆದ್ದಾರಿ ಪಕ್ಕದಲ್ಲಿರುವ ಈ ಚಾನೆಲ್ ಮೇಲ್ಭಾಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಣ್ಣನ್ನ ಸುರಿಯಲಾಗಿದೆ. ಮಳೆ ಬಂದ್ರೆ ಇವೆಲ್ಲ ಮಣ್ಣು ಕುಸಿದು ಚಾನೆಲ್ ಮೇಲೆ ಬೀಳಲಿದೆ. ಹಿಂದಿನ 4-5 ವರ್ಷಗಳಿಂದಲೂ ಈ ಸಮಸ್ಯೆ ಪುನರಾವರ್ತನೆ ಆಗುತ್ತಲೇ ಇದೆ. ಈಗಾಗಲೇ ಚಾನೆಲ್ನಲ್ಲಿ ಹೂಳು ತುಂಬಿ ಹಿಂದಿನ ವರ್ಷವೂ ಇಲ್ಲಿನ ಪ್ರದೇಶಗಳು ಮುಳುಗಡೆ ಆಗಿತ್ತು. ಈ ಬಾರಿ ಮಳೆಗಾಲ ಶುರುವಿನಲ್ಲಿ ಮತ್ತೆ ಇದೇ ಸಮಸ್ಯೆ ತಲೆದೋರುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಿದ್ರು. ಸುರಭಿಕಟ್ಟೆ, ಅರಸೀಕೆರೆ, ಬೆತ್ತಗೇರಿ, ಹೊಳೆಗದ್ದೆ, ಆಮ್ಲೆಕೆರೆ ಮುಂತಾದ ಪ್ರದೇಶಗಳಲ್ಲಿ ಸುಮಾರು 1,500 ಎಕರೆಗಳಷ್ಟು ಕೃಷಿ ಭೂಮಿ ಮುಳುಗಡೆ ಆಗುತ್ತಿವೆ. ಈ ಪ್ರದೇಶದಲ್ಲಿ ಜಲಾವೃತದಿಂದ ಅನೇಕ ದಿನಗಳ ಕಾಲ ನೀರು ತುಂಬಿಕೊಂಡಿರುವುದರಿಂದ ತೋಟವಂತೂ ಸತ್ಯನಾಶವಾಗಿ ಹೋಗಿದೆ. 4-5 ವರ್ಷಗಳಿಂದ ಇಳುವರಿ ಸಮರ್ಪಕವಿಲ್ಲದೆ ಕೃಷಿಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇಲ್ಲಿನ 5-6 ಮಜರೆಗಳ ಜನರು ಬದುಕಿಗೆ ಕೃಷಿಯನ್ನೇ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಅಡಿಕೆ, ಬಾಳೆ, ಭತ್ತ, ಶೇಂಗಾ ಮುಂತಾದ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾರೆ. ಆದ್ರೆ ಐಆರ್ಬಿ ಕೆಲಸ ಶುರುವಾದ ಮೇಲೆ ಎಲ್ಲವೂ ಎಕ್ಕೊಟ್ಟಿ ಹೋಗಿದೆ. ಕೃಷಿಕರ ಜೀವನ ಮೂರಾಬಟ್ಟೆಯಾಗಿದೆ. ಅಡಿಕೆ ಮರಗಳಿಗೆ ಫಲವೇ ಬಾರದ ಮೇಲೆ ಜನರಿಗೆ ಆದಾಯ ಇನ್ನೆಲ್ಲಿಂದ ಬರ್ಬೇಕ್ರಿ ಅಂತ ಬೇಸರ ವ್ಯಕ್ತಪಡಿಸ್ತಾರೆ ಇಲ್ಲಿನ ಜನ. ಹೊಳೆಗದ್ದೆ, ಅಮ್ಲಿಕೇರಿ, ಮಾವಿನಗದ್ದೆ, ಬೆತ್ತಗೇರಿ ಹಾಗೂ ಹೊಳೆಗದ್ದೆ, ಅರಸೀಕೆರೆ ಇದೆಲ್ಲ ನೀರು 1,500 ಎಕರೆಯ ಜಮೀನನ್ನ ಈ ವ್ಯವಸ್ಥೆ ಸರಿ ಇಲ್ಲದೆ ಇರುವುದರಿಂದ ಹಾಳಾಗ್ತಿದೆ. ರೈತರು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ತೋಟಗಾರಿಕೆ ಅಂತೂ ಪೂರ್ತಿ ನಶಿಸಿ ಹೋಗ್ಬಿಟ್ಟಿದೆ, ಸತ್ಯನಾಶ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಡಿಕೆ ಬೆಳೆ ಎಲ್ಲ ಕೊಳೆ ರೋಗ ಬಂದು ಅಡಿಕೆ ಮರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ 4-5 ವರ್ಷಗಳಿಂದ ನೀರು ತುಂಬಿ ಜವಳ ಆಗಿದ್ದರಿಂದ ಅಡಿಕೆ ಮರ ಏನು ಇಷ್ಟು ವರ್ಷ ಅವರು ಅದು ಒಳ್ಳೆ ರೀತಿಯಿಂದ ಬೆಳೆಸ್ಕೊ ಬಂದಿದ್ರು, ಈಗ ಮರ ತನ್ನಂತಾನೆ ಬಾಡ್ ಹೋಗ್ತಾ ಇದೆ. ನಾವು ಎಸಿ ಅವರ ಗಮನಕ್ಕೂ ಕೂಡ ಇದನ್ನ ತಂದಿದ್ದೇವೆ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಆದ್ರೆ ಇದು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಆದಷ್ಟು ಬೇಗ ಮಳೆ ಪ್ರಾರಂಭವಾಗುವ ಮೊದಲೇ ಅದನ್ನ ಬಿಡಿಸ್ಕೊಟ್ರೆ ಸರಿಯಾಗಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಆಗ್ತದೆ. ಆದಷ್ಟು ಬೇಗ ಇದನ್ನ ಮಾಡ್ಕೊಳ್ಳಿಕ್ಕೆ ನಾವು ಕೂಡ ಒತ್ತಡವನ್ನ ಹೇರ್ತಾ ಇದ್ದೇವೆ.